ಲಕ್ಷ ಬೆಲೆ ಬಾಳುತ್ತೆ ಈ ಹೂವು ಕಣ್ರಿ. ಎಲ್ಲಿ ಕಂಡ್ರೂ ಕೂಡ ಈ ಹೂವನ್ನು ಮಾತ್ರ ಬಿಡಬೇಡಿ. ಮನೆಯಲ್ಲೇ ಇನ್ನು ಮುಂದೆ ಈ ಗಿಡನ ತಂದು ಬೆಳೆಸ್ರಿ, ಹಣನ ಸಂಪಾದನೆ ಮಾಡ್ರಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ಯಾರಿಗೆಲ್ಲ ವಿಪರೀತ ಶೀತ ಕೆಮ್ಮು ಇದೆ, ಸಿಕ್ಕಾಪಟ್ಟೆ ಶೀತ ಆಗ್ತಾನೆ ಇರುತ್ತೆ, ಕೆಮ್ಮು ಆಗ್ತಾನೆ ಇರುತ್ತೆ ಅಂತನ್ನೋರು ಖಂಡಿತ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿರಿ. ಒಂದು ಬಾಣಲೆಯನ್ನು ತೊಗೊಂಡು ಅದಕ್ಕೆ 1 ಇಡಿ ಆಗೋಷ್ಟು ಲವಂಗನ ಹಾಕಿ ನಂತರ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇದನ್ನು ಹುರ್ಕೋಬೇಕಾಗುತ್ತೆ. ಇದು ಪಟಪಟ ಅನ್ನೋದಕ್ಕೆ ಶುರು ಆಗುತ್ತೆ. ಲವಂಗದ ಗಾತ್ರ ಅನ್ನೋದು ದಪ್ಪ ಆಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕೋಬೇಕಾಗುತ್ತೆ. ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೋಬೋದು. ನಂತರ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದೊಳ್ಳೆ ಜಾದು ಮ್ಯಾಜಿಕ್ ಪುಡಿ ಅನ್ನೋದು ಸಿದ್ಧ ಆಗಿಬಿಡ್ತು. ಇವಾಗ ಇದನ್ನು ಒಂದು ಏರ್ಟೈಟ್ ಡಬ್ಬಿ ಬಾಕ್ಸ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ಒಂದು ಪುಡಿಯನ್ನು ತಗೊಂಡು ನೋಡಿ ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ. ಎಷ್ಟು ಅಂತಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡ್ರೆ ಸಾಕು. ಒಬ್ಬರಿಗೆ ಅಂದರೆ ಅರ್ಧ ಸ್ಪೂನ್ಗಿಂತ ಒಂಚೂರು ಕಡಿಮೆನೇ ಇರಲಿ. ತುಂಬಾ ಸ್ಟ್ರಾಂಗ್ ಇರುತ್ತೆ ಈ ಒಂದು ರೆಮಿಡಿ. ಇದ್ರ ಜೊತೆಗೆ ಜೇನುತುಪ್ಪ ಹಾಕಿ ಮಿಶ್ರಣ ಮಾಡಿ ಬೆಳಗ್ಗೆ ಸಾಯಂಕಾಲ ಈ ಒಂದು ರೆಮಿಡಿಯನ್ನು ಮಾಡಿಕೊಂಡು ನೀವು ತಿನ್ನೋದ್ರಿಂದ ಆದಷ್ಟು ಬೇಗ ಶೀತ ಕೆಮ್ಮು ಎಲ್ಲ ಕೂಡ ಕಡಿಮೆ ಆಗಿಬಿಡುತ್ತೆ. ತಟ್ಟಂತೇಳಿ ಮಾಯ ಆಗುತ್ತೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇದು ವೃದ್ಧಿಸುತ್ತೆ. ಖಂಡಿತ ಯಾರಿಗೆಲ್ಲ ವಿಪರೀತ ಶೀತ ಕೆಮ್ಮು ಆಗ್ತಿರುತ್ತೆ ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಬೆಳಗ್ಗೆ 1 ಸ್ಪೂನು, ಸಂಜೆ 1 ಸ್ಪೂನ್ ಈ ಒಂದು ರೆಮಿಡಿಯನ್ನು ಮಾಡಿಕೊಂಡು ತಿಂತಾ ಬಂದರೆ ಸಖತ್ ರಿಸಲ್ಟ್ ಅನ್ನೋದು ಬರುತ್ತೆ. ಖಂಡಿತ ಈ ಒಂದು ಮನೆಮದ್ದು ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿರಿ. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಚೂರು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ಸ್ವಲ್ಪ ಸುಣ್ಣನ ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ, ಅದ್ರ ಜೊತೆಗೆ ಅರಿಶಿನದ ಪುಡಿ, ಜೊತೆಗೆ ಸುಣ್ಣ ಇಷ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಳ್ಳೆ ಕ್ರೀಮ್ ಥರ ಇದು ಸಿದ್ಧ ಆಗುತ್ತೆ. ನೋಡಿ, ಇದನ್ನು ಈ ಥರ ರೆಡಿ ಮಾಡಿಕೊಂಡು ಒಂದು ಡಬ್ಬಿನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸುಮಾರು ದಿನದವರೆಗೂ ಕೂಡ ಬಳಸಬಹುದು. ಕೆಲವರಿಗೆ ಕಾಲಿನ ಹಿಮ್ಮಡಿ, ಪಾದದ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಹೊರಟಾಗ್ಬಿಟ್ಟಿರುತ್ತೆ. ಮತ್ತು ನೋಡಿ ಈ ಥರ ಎಲ್ಲ ಕ್ರ್ಯಾಕ್ ಹೀಲಾಗಿರುತ್ತೆ. ಅಂದರೆ ಕಾಲಿನ ಹಿಮ್ಮಡಿ ಅನ್ನೋದು ಒಡೆದಿರುತ್ತೆ. ಕೆಲವೊಮ್ಮೆ ಇದರಿಂದ ಬ್ಲಡ್ ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ಏನಾದರೂ ಪಾದಗಳೇನಾದರೂ ಒಡೆದಿದೆ ಅಂದರೆ ಮನೆಯಲ್ಲಿ ಈ ರೀತಿ ಒಂದು ನ್ಯಾಚುರಲ್ ಆಗಿರೋಂಥ ಕ್ರೀಮನ್ನು ಸಿದ್ಧ ಮಾಡಿಕೊಂಡು ಪಾದಕ್ಕೆ ಹಚ್ಚಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಚೆನ್ನಾಗಿ ಇದನ್ನು ಮಸಾಜ್ ಮಾಡಿ. ನೀವು ಇದನ್ನು ಹಚ್ಚಿ ಮಸಾಜ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ಪಾದ ಒಡೆದಿದೆ ನೋಡಿ, ಅದು ನ್ಯಾಚುರಲ್ಲಾಗಿ ಹೀಲ್ ಆಗೋದಕ್ಕೆ ಇದು ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಆದಷ್ಟು ಬೇಗ 1-2 ದಿನದಲ್ಲೇ ನೀವು ಲೈವ್ ರಿಸಲ್ಟನ್ನೇ ನೀವು ನೋಡ್ತೀರಾ. ಎಲ್ಲೆಲ್ಲಿ ಒಡೆದಿರುತ್ತೆ ನೋಡಿ ಆ ಜಾಗದಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಹೀಲ್ ಮಾಡುತ್ತೆ. ಆದಷ್ಟು ಬೇಗ ಹಿಮ್ಮಡಿ ಏನಾದರೂ ಒಡೆದಿದ್ರೆ ಅದು ಸಹಜವಾಗಿ ಸರಿಯಾಗೋದಕ್ಕೆ ಇದು ಒಂದೊಳ್ಳೆ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಪಾದಕ್ಕೆ ಹಚ್ಚಿ ಮಸಾಜ್ ಮಾಡಿ ರಾತ್ರಿ ಇಡೀ ಹಾಗೆ ಬಿಡಿ. ಮುಂದಿನ ದಿನ ನೀವು ನೀರನ್ನು ಹಾಕಿ ಕ್ಲೀನಾಗಿ ತೊಳೆದ್ರೆ ಆಯಿತು. ಇದನ್ನು 1 ವಾರ ಬಳಸಿ ನೋಡಿ, ಪಕ್ಕಾ ರಿಸಲ್ಟ್ ಬರುತ್ತೆ. ಹೊಡೆದ ಹಿಮ್ಮಡಿಗೆ ಒಳ್ಳೆಯ ಮನೆಮದ್ದು. ಮುಂದಿನ ಟಿಪ್ ನೋಡಿ, 1 ಲೋಟ ನೀರನ್ನು ತೊಗೋಬೇಕಾಗತ್ತೆ. ಅದಕ್ಕೆ 2 ಇಂಚು ಆಗೋಷ್ಟು ಚಕ್ಕೆ ಹಾಕ್ಕೋಬೇಕು. 1 ಚಕ್ಕೆ, ಅದ್ರ ಜೊತೆಗೆ 2 ಲವಂಗ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಇದರ ಜೊತೆಗೆ ಸ್ವಲ್ಪ ಓಂಕಾಳು ಇಷ್ಟನ್ನು ಹಾಕಿ ಇಡೀ ರಾತ್ರಿ ಇದನ್ನು ನೆನೆ ಇಟ್ಬಿಡಬೇಕು. ಹಾಗೆಯೇ ನೆನೆಸ್ಬೇಕಾಗುತ್ತೆ. ಮುಂದಿನ ದಿನ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಮೇಲೆ ಕಾಯಿಸ್ಕೋಬೇಕು. ಚೆನ್ನಾಗಿದು ಬಿಸಿ ಮಾಡ್ಕೋಬೇಕಾಗುತ್ತೆ. ನಂತರ ಇದನ್ನು ಶೋಧಿಸ್ಬಿಟ್ಟು ಈ ನೀರನ್ನು ಕುಡಿಯೋದ್ರಿಂದ, ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಹೊಟ್ಟೆಯ ಸುತ್ತ ಇರೋವಂಥ ಬೊಜ್ಜನ್ನು ಕರಗಿಸೋದಕ್ಕೆ ಇದೊಂದೊಳ್ಳೆ ಡಿಟಾಕ್ಸ್ ವಾಟರ್ ಆಗಿ ಕೆಲಸ ಮಾಡುತ್ತೆ. ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಇದು ದೇಹದಿಂದ ಹೊರ ಹಾಕುತ್ತೆ. ಅದ್ರ ಜೊತೆಗೆ ಮೆಟಬಾಲಿಸಮನ್ನು ವೃದ್ಧಿಸುತ್ತೆ. ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನೆಲ್ಲ ರಾತ್ರಿ ಹೊತ್ತು ನೆನೆ ಇಟ್ಟು ಮರುದಿನ ಕಾಯಿಸಿ ಕುಡಿರಿ. ಸಖತ್ತಾಗಿರೋ ರಿಸಲ್ಟ್ ಬರುತ್ತೆ. ಹೊಟ್ಟೆ ಸುತ್ತಲೂ ಬೊಜ್ಜು ಕರಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಬಾದಾಮ್ ಗೋಂದು ಅಂತ ಕರೀತಾರೆ, ಗೋಂದನ್ನು ತೊಗೊಂಡಿದ್ದೀನಿ. ನೋಡಿ, 1-2 ಸ್ಪೂನ್ ಆಗೋಷ್ಟು ಬಾದಾಮ್ ಗೋಂದನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಇದನ್ನು ತೊಳ್ಕೊಬೇಕು. ನಂತರ ಇದನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕಾಗುತ್ತೆ. ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದಕ್ಕೆ ನೀರನ್ನು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕ ಬೌಲಲ್ಲಾದರೂ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೆನೆ ಹಾಕುವಷ್ಟು ನೀರನ್ನು ಹಾಕಿದರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲೇ ನೀರನ್ನು ಹಾಕಿ ಇಡೀ ರಾತ್ರಿ
ಇದನ್ನು ನೆನೆ ಇಡ್ತಾ ಇದ್ದೀನಿ. ಬಾದಾಮ್ ಗೋಂದು ಅನ್ನೋದು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಬೇಸಿಗೆನಲ್ಲಿ ನೀವು ಇದನ್ನು ಬಳಸಲೇಬೇಕು. ಯಾಕೆ ಅಂತಂದರೆ ನೋಡಿ, ಕೆಲವರಿಗೆ ದೇಹ ತುಂಬಾ ಹೀಟಾಗುತ್ತೆ ಬೇಸಿಗೆನಲ್ಲಿ. ಸಾಮಾನ್ಯವಾಗಿ ಎಲ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಹೀಟಾಗುತ್ತೆ. ತುಂಬ ಹೀಟಾದರೆ ಕಣ್ಣುರಿ ಬರೋ ಅಂಥದ್ದು, ಮತ್ತು ಹೊಟ್ಟೆ ನೋವು ಬರೋ ಅಂಥದ್ದು, ಉರಿ ಮೂತ್ರ ಸಮಸ್ಯೆ, ಈ ಥರ ನಾನಾ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಕಾಲೆಲ್ಲ ಉರಿತಾ ಇರುತ್ತೆ, ಪಾದಗಳು. ಇದಕ್ಕೆಲ್ಲ ಒಳ್ಳೆ ಮನೆಮದ್ದು ಅಂದರೆ ಈ ಬಾದಾಮ್ ಗೋಂದನ್ನು ತೊಗೊಂಡು ರಾತ್ರಿ ಇಡೀ ನೀರಿನಲ್ಲಿ ನೆನೆ ಇಟ್ಟು ಮರುದಿನ ಈ ನೀರನ್ನು ನೋಡಿ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ಆಯಿತು. ಆದಷ್ಟು ಬೇಗ ದೇಹದ ಹೀಟ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಉಷ್ಣಾಂಶ ಕಡಿಮೆ ಮಾಡೋದಕ್ಕೆ ಇದೊಂದು ಒಳ್ಳೆ ರೆಮಿಡಿ. ಅದ್ರ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ವೃದ್ಧಿಸುತ್ತೆ, ಮತ್ತು ಚರ್ಮ ಗ್ಲೋ ಆಗೋದಕ್ಕೂ ಕೂಡ ಇದು ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ. ತೊಗೊಳ್ಳಿ, ನೆನೆಸ್ಕೊಳ್ಳಿ, ಕುಡೀರಿ. ಒಳ್ಳೆ ರಿಸಲ್ಟ್ ಬೇಸಿಗೆನಲ್ಲಿ ಪಕ್ಕ. ಅಮ್ಮೋ, ಲಕ್ಷ ಬೆಳೆ ಬಾಳುತ್ತೆ ಈ ಹೂವು. ಎಲ್ಲಿ ಕಂಡ್ರೂ ಕೂಡ ಬಿಡೋಕ್ಕೆ ಹೋಗಬೇಡಿ. ಇದರಿಂದ ಆರಾಮಾಗಿ ಹಣ ಸಂಪಾದನೆ ಮಾಡ್ಬೋದು. ಹೇಗೆ ಏನು ಅಂತೇಳಿ ಹೇಳ್ತೀನಿ. ನೀವು ನೋಡ್ತಾ ಇರೋವಂಥದ್ದು ದಾಸವಾಳದ ಹೂವು. ದಾಸವಾಳದ ಹೂವಿಂದ ಲಕ್ಷ ಸಂಪಾದನೆ ಮಾಡ್ಬೋದಾ, ಹೇಗಪ್ಪ ಅಂತ ಅಂತೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ದಾಸವಾಳದ ಹೂವು ಸಾಮಾನ್ಯವಾಗಿ ಸುಮಾರು ಮನೆ ಹತ್ರ ಎಲ್ಲ ಬೆಳೆಸಿರ್ತಾರೆ. ಪಾಟ್ಗಳಲ್ಲಿ ಕೂಡ ಬೆಳೆಸ್ತಾ ಇರ್ತಾರೆ, ತುಂಬ ಗಿಡಗಳನ್ನ ಇಷ್ಟಪಡೋರು. ಈ ಥರ ಹೂವು ಬಿಟ್ಟಿರುತ್ತಲ್ವ, ಇದನ್ನು ಸಾಮಾನ್ಯವಾಗಿ ಏನಕ್ಕೆ ದೇವ್ರ ಪೂಜೆಗೆ ಅಂತೇಳಿ ಬಳಸ್ತಾರೆ. ಆದರೆ ದೇವ್ರ ಪೂಜೆಗೆ ಅಷ್ಟೇ ಅಲ್ಲದೆ ಈ ಹೂವನ್ನು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡು ಒಂದು ಬೌಲ್ಗೆ ಹಾಕಿ ಬಿಸಿ ಬಿಸಿ ನೀರನ್ನು ಈ ರೀತಿ ಹೂವಿನ ಜೊತೆಗೆ ಹಾಕೋಬೇಕಾಗುತ್ತೆ. ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ನೆನೆ ಇಡಬೇಕು. ಈ ಥರ ಆದರೂ ಇಡ್ಬೋದು ನೀವು. ಇಲ್ಲಾಂದರೆ ಒಂದು ಪಾತ್ರೆಗೆ ಈ ಹೂವನ್ನು ಹಾಕಿ ಅದ್ರ ಜೊತೆಗೆ ನೀರನ್ನು ಹಾಕಿ ಸ್ಟವ್ ಮೇಲೆ ಕುದಿಯೋದಕ್ಕೆ ಅಂತ ಆದರೂ ಇಡ್ಬೋದು. ಒಂದು 5 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ದಾಸವಾಳದ ಹೂಗಳನ್ನು ನಮ್ಗೆ ಸಿಕ್ಕಲ್ಲ ಅಂತ ಅನ್ನೋರು, ಮನೆ ಹತ್ರ ನಮಗೆ ದಾಸವಾಳದ ಗಿಡ ಇಲ್ಲ, ಹೂಗಳಿಲ್ಲ ಅನ್ನೋರು, ಈ ರೀತಿ ಹೂಗಳು ಸಿಕ್ಕಾಗ ಹೂವನ್ನು ತೊಗೊಂಡು, ಅಥವಾ ನಿಮ್ಮ ಮನೆ ಹತ್ರ ಗಿಡ ಇದೆ ಅಂತಂದರೂ ಕೂಡ ಹೂವನ್ನು ತೊಗೊಂಡು ಕ್ಲೀನಾಗಿ ತೊಳೆದು ನಂತರ ಪೆಟಲನ್ನು ಈ ಥರ ಬಿಡಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು. ಈ ಥರ ಇಟ್ಕೊಂಡು ನೀವು ಇದನ್ನು ಮಾರಲು ಕೂಡ ಬಹುದು. ಏನಕ್ಕೆ ಇದನ್ನು ತೊಗೊತಾರ ಅಂತ ಅನಿಸ್ಬೋದು ಕೆಲವರಿಗೆ. ಖಂಡಿತ ಪರ್ಚೇಸ್ ಮಾಡ್ತಾರೆ. ಇನ್ನು ನೋಡಿ, ನೀರಿನಲ್ಲಿ ಆಗಲೇ ದಾಸವಾಳದ ಹೂವನ್ನು ಹಾಕಿಟ್ಟಿದ್ನಲ್ಲ, ಹೂವಿನಲ್ಲಿರೋ ಸತ್ವ ಎಲ್ಲ ಆಗಲೇ ನೀರಿಗೆ ಬಂದಿದೆ. ನೀವು ಕುದಿಸಿ ಬೇಕಾದರೂ ಶೋಧಿಸ್ಕೊಳ್ಬಹುದು, ಅಥವಾ ಈ ರೀತಿ ನೀರಿಗೆ ಹಾಕಿ, ಬಿಸಿ ನೀರಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಹಾಗೆ ಇಟ್ಟು ನಂತರ ಕೂಡ ಹೂವನ್ನು ತೆಗೆದು ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಹನಿ ಹಾಕೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಇಡೀ ದಿನ ನಿಮಗೆ ನಿರ್ಜಲೀಕರಣ ಆಗೋದಿಲ್ಲ. ಬಾಡಿ ಹೈಡ್ರೇಟ್ ಆಗಿರೋಕ್ಕೆ ಇದು ತುಂಬಾ ಒಂದೊಳ್ಳೆ ರೆಮಿಡಿಯಾಗಿ ಕೆಲಸ ಮಾಡುತ್ತೆ. ಮತ್ತು ತುಂಬ ಎನರ್ಜಿ ಅನ್ನೋದು, ಶಕ್ತಿ ಅನ್ನೋದು ಬೂಸ್ಟ್ ಆಗುತ್ತೆ. ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀರ. ಮುಖ್ಯವಾಗಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರೋದ್ರಿಂದ ಇದಕ್ಕೆ ತುಂಬಾ, ಈ ಒಂದು ಹೈಬಿಸ್ಕಸ್ ಟೀಗೆ ತುಂಬಾ ಡಿಮ್ಯಾಂಡ್ ಇದೆ. ಅದರಲ್ಲೂ BP ಕಂಟ್ರೋಲ್ ಆಗೋದಕ್ಕೆ, ಮತ್ತು ಕೂದಲಿಗೆ, ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ಒಂದೊಳ್ಳೆ ರೆಮಿಡಿ ಇದು ಅಂತ ಹೇಳ್ಬೋದು. ಪ್ರತಿದಿನ ಈ ಹೂವಿನಿಂದ ಟೀಯನ್ನು ತಯಾರಿಸ್ಕೊಂಡು 21 ದಿನಗಳ ಕಾಲ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬನ್ನಿ. ರಿಸಲ್ಟ್ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ನೀವು ಈ ಹೂಗಳನ್ನು ಒಣಗಿಸಿ ಮಾರಲು ಕೂಡ ಬಹುದು. ಅದಕ್ಕೆ ಹೇಳಿದ್ದು, ಈ ಹೂವಿನಿಂದ ನೀವು ಲಕ್ಷಾಂತರ ರೂಪಾಯಿ ಹಣ ಗಳಿಸ್ಬೋದು, ಲಕ್ಷ ಬೆಲೆ ಬಾಳುತ್ತೆ ಅಂತ ಹೇಳಿ. ಮೂಲವ್ಯಾಧಿ ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಹಾಗಿದ್ರೆ ಈ ಒಂದು ಸರಳವಾದ ಮನೆಮದ್ದನ್ನು ಪ್ರಯತ್ನ ಮಾಡಿ. ಪಟ್ ಅಂತೇಳಿ ನಿಮಗೆ ಒಂದೇ ದಿನದಲ್ಲಿ ಮೂಲವ್ಯಾಧಿ ಸಮಸ್ಯೆ, ಪೈಲ್ಸ್ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ. ಹೇಗಪ್ಪ ಅಂದರೆ ನೋಡಿ, ಬಾಳೆಹಣ್ಣನ್ನು ತೊಗೊಂಡು ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಬಾಳೆಹಣ್ಣಿನ ಮೇಲೆ ನೋಡಿ, ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಇದ್ರ ಮೇಲೆ ಚೂರೇ ಚೂರು ಇಂಗಿನ ಪುಡಿಯನ್ನು ಹಾಕೋಬೇಕಾಗತ್ತೆ. ಚೂರೇ ಚೂರು ಎಲ್ಲ ಬಾಳೆಹಣ್ಣಿನ ಮೇಲೂ ಚೂರು ಇಂಗಿನ ಪುಡಿನ ಹಾಕ್ಕೊಂಡು ನಂತರ ಇದನ್ನು ತಿನ್ನೋದ್ರಿಂದ, ಪ್ರತಿನಿತ್ಯ ನೀವು ಇದನ್ನು ಸೇವಿಸ್ತಾ ಬರೋದ್ರಿಂದ ನಿಮ್ಗೆ ಆದಷ್ಟು ಬೇಗ ಪೈಲ್ಸ್ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ. ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ. ಅಂದರೆ ಮೋಷನ್ಗೆ ಹೋಗ್ಬೇಕಾದ್ರೆ ಹೊಟ್ಟೆ ಹಿಂಡೋ ಥರ ಆಗೋದು, ಇದಕ್ಕೆಲ್ಲ ಇದೊಂದೊಳ್ಳೆ ಮನೆಮದ್ದು. ಖಂಡಿತ ಟ್ರೈ ಮಾಡಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೇಕೆ ತಡ, ಈಗಲೇ ಲೈಕ್ ಕೊಟ್ಟು ಎಲ್ಲ ಶ್ರೀಮತಿಯರಿಗೂ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳೊಂದಿಗೆ ಬರುತ್ತೇನೆ. ಥ್ಯಾಂಕ್ ಯು ಆಲ್.